ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅರಿಗೆ ಚಂದನ್ಗೇನೋ ಟಾಂಗ್ ಕೊಡೋಕ್ಕೆ ಹೋಗ್ಬಿಟ್ಟು ಅರಿ ಪಕ್ಕ ಸಿಕ್ಕಾಕೋಗ್ಬಿಟ್ಟಿದ್ದಾನೆ ಒಂದು ಹುಡುಗಿ ಹತ್ರ. ಅವಳದಿಂದ ಬಿಡಿಸ್ಕೊಳ್ಳೋದು ಭಾಳ ಕಷ್ಟಪಡ್ತಾಯಿದ್ದಾನೆ. ಯಾಕೆ ಅಂತಂದರೆ ಅವಳು ಬರ್ತಡೆಗೆ ಅಂತ ಕರೆದ್ಲು. ಅಂದರೆ ಅವತ್ತಿಂದನೂ ಹರಿ ನಂಬರು ಕೊಟ್ಬಿಡೋ ಅಂತ ಹೇಳಿ ಕೊಡಿಸಿದ್ದ. ಅವತ್ತಿಂದನೂ ಅವನ ಮೇಲೆ ಕ್ರಶ್ ಆಗಿಬಿಟ್ಟಿದೆ ಅವಳಿಗೆ. ಪ್ರೀತಿ, ಕ್ರಶ್ ಅನ್ನೋದಕ್ಕಿಂತ ಅವನ್ನೇ ಮದುವೆ ಮಾಡ್ಕೋಬೇಕು, ಲೈಫಲ್ಲಿ ಅವನೇ ನನಗೆ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋ ಆಸೆ ಅವಳಿಗೆ, ಅಭಿಲಾಷೆ ಜಾಸ್ತಿ ಆಗಿದೆ. ಇವಾಗ ಹರಿಗೆ ಭಾಳ ಹಿಂಸೆ ಆಗಿಬಿಟ್ಟಿದೆ. ಯಾಕೆಂದರೆ ಕಾರಲ್ಲಿ ಹೋಗ್ತಿದ್ರು ಫೋನು, ಮನೆಗೆ ಬಂದರೂ ಫೋನು, ಆಚೆ ಹೋದರೂ ಫೋನು, ಈಚೆ ಬಂದರೂ ಫೋನು. ಅನಿತಾ ಓ ಅನಿತಾ ಅಂತ ಬರ್ತಾನೆ ಇರುತ್ತೆ. ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ದೇ ಅವನು ತಲೆ ಕೆಡಿಸ್ಕೊಂಡಿದ್ದಾನೆ. ಬರ್ಡೇಗೆ ಅಂತ ಇಲ್ಲಿ ಚಂದನ್ನ ಉರ್ಸೋಕ್ಕೋಸ್ಕರ ಅವನು ಏನು ಮಾಡ್ದ ಅಂದರೆ ಬರ್ತಡೆಗೆ ಹೋಗ್ತೀನಿ, ಅನಿತಾ ಬರ್ತಡೇ ಅಂತ ಹೋದ. ಅಲ್ಲಿ ಬರ್ತಡೇ ಮಾಡುವಾಗ ಇವಳು ಎಲ್ಲ ಕಡೆನೂ ಅವನ್ನ ಹಿಡ್ಕೊಂಡೇ ಫೋಟೋ ತೆಗೆಸ್ಕೊಂಡ್ಳು. ಅವನು ಎಷ್ಟೇ ಬಿಡಿಸ್ಕೊಳಕ್ಕೆ ಹೋದರೂ ಬಿಡಲಿಲ್ಲ. ಹಾಗಾಗಿ ಬಿಡಿಸ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ರು ಬಿಡ್ತಾನೆ ಇರಲಿಲ್ಲ. ಫ್ರೆಂಡ್ಸಿಗೆಲ್ಲ ಇವನು ನನ್ನ ಲವ್ವರು ಅಂತ ಪರಿಚಯ ಮಾಡಿಕೊಟ್ಲು. ಇದೆಲ್ಲ ಇವನಿಗೊಂಥರ ಹಿಂಸೆ ಆಗೋಯ್ತು. ಆಮೇಲೆ ಮಾರನೇ ದಿನ ಇವನು ಬಾಡಿಗೆ ಹೋಗ್ತಾ ಇರ್ತಾನೆ. ಆವಾಗ ಒಂದು 10 ಫೋನ್ ಮಾಡಿರ್ಬೋದೇನೋ. ನೋಡಿ ಸರ್ ಯಾರ್ದೋ ಫೋನ್ ಬರ್ತಾಯಿದೆ ಅಂತೇಳಿ ಪ್ಯಾಸೆಂಜರ್ ಹೇಳಿದ್ರೆ, ಇಲ್ಲ ಸರ್ ನಾನು ಫೋನು ಡ್ರೈವಿಂಗ್ ಮಾಡುವಾಗ ಫೋನ್ ಎತ್ತಲ್ಲ, ಓಕೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಗ ಸರಿ ಅದು ಒಂದು ಒಳ್ಳೆ ಅಭ್ಯಾಸನೇ ಅಂತ ಅವ್ರು ಅಂತಾರೆ ಪ್ಯಾಸೆಂಜರು. ಹಾಗಾಗಿ ಕಸ್ಟಮರ್ಗಳು ಹಂಗೆ ಅಂದಾಗ ಇವನು ಹೌದೌದು ಸರ್ ನಾನು ಫೋನ್ ಎತ್ತಿದ್ರೆ ಇವಾಗ ಸುಮ್ಮನೆ ಆ ಕಡೆ ಈ ಕಡೆ ಏನೋ ಪ್ರಾಬ್ಲಮ್ಮು, ಅದೆಲ್ಲ ಬೇಡ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನೇ ಎತ್ತಲ್ಲ. ಒಂದು 10 ಸಲ ಫೋನ್ ಮಾಡಿರ್ಬೋದೇನೋ, 10 ಸಲಿನೂ ಫೋನ್ ಪಿಕ್ ಮಾಡಲೇ ಇಲ್ಲ ಇವನು. ಆಮೇಲೆ ಆ ಕಸ್ಟಮರ್ನ ಬಿಟ್ಟು ಅವನು ಅವರು ಕೇಳಿರೋ ಅಂಥ ಸ್ಥಳಕ್ಕೆ ಬಿಟ್ಬಿಟ್ಟು ಆವಾಗ ಕಾರ್ ನಿಲ್ಲಿಸ್ಬಿಟ್ಟು ಒಂದು ಕಡೆ ಆಗ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಅವಳಿಗೆ ನಾನು ಎಷ್ಟೊಂದು ಸಲ ಫೋನ್ ಮಾಡಿದೆ ರೀ, ಯಾಕೆ ಫೋನ್ ಪಿಕ್ ಮಾಡಲಿಲ್ಲ ನೀವು ಅಂತ ಕೇಳ್ತಾಳೆ. ಅದಕ್ಕೆ ಒಂದು ಸಲ ಫೋನ್ ಮಾಡಿದಾಗ ಪಿಕ್ ಮಾಡಲಿಲ್ಲ ಅಂದರೆ ಸುಮ್ಮನಾಗಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ, ಅಷ್ಟು ಗೊತ್ತಾಗಲ್ವಾ ನಿಮಗೆ ಅಂತ ಇವನಂತಾನೆ. ಅದಕ್ಕೆ ಅವಳು ಹಂಗಲ್ಲ, ನಾನು ಎಷ್ಟೊಂದು ಸಲ ನಿಮ್ಮ ಹತ್ರ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ, ಆದರೆ ನೀವು ಫೋನ್ ಪಿಕ್ ಮಾಡ್ತಾಯಿಲ್ಲ, ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತ. ಬೇಜಾರು ಏನಕ್ಕೆ ಮಾಡ್ಕೋತೀರಾ, ನಾನೇನು ನಿಮ್ಮನ್ನು ಬೇಜಾರು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಾ ಅಂತ ಹೇಳ್ತಾನೆ. ಆಮೇಲೆ ಹಂಗಲ್ಲ, ನೀವು ನನ್ನ ಲವ್ವರ್ ಅಲ್ವಾ, ಅದಕ್ಕೇ ನಿಮ್ಮನ್ನು ಬಿಟ್ಟು ಮತ್ತು ಬೇರೆ ಯಾರ ಹತ್ರ ನಾನು ಕೇಳಲಿ ಅಂತ. ಲವ್ವರ? ನಾನು ಯಾವಾಗ ಲವ್ವರು? ನಾನು ಸುಮ್ಮನೆ ಜಸ್ಟ್ ಫ್ರೆಂಡ್ ಅಷ್ಟೇ, ಲವ್ವರ್ ಹೆಂಗಾಗ್ತೀನಿ? ಹಂಗೆಲ್ಲ ತಿಳ್ಕೊಬೇಡಿ, ನೀನು ಇನ್ನೂ ಚಿಕ್ಕ ಹುಡುಗಿ, ನೀನು ಇನ್ನೂ ಓದು ಮುಂದುವರೆದು ಚೆನ್ನಾಗಿರೋದು ಕಲಿ ಲೈಫಲ್ಲಿ, ಈ ಥರ ಎಲ್ಲ ಲವ್ ಅಂತ ಬೀಳಬೇಡ ಅಂತ ಹೇಳ್ತಾನೆ. ಆಮೇಲೆ ಅವಳು ಇಲ್ಲ, ನಾನು ಮನಸ್ಫೂರ್ತಿ ನಿಮ್ಮನ್ನು ಲವ್ ಮಾಡಿದ್ದೀನಿ, ನಿಮ್ಮ ಜೊತೆನೇ ಬದುಕಿದ್ರೆ ಬದುಕಬೇಕು, ಇಲ್ಲ ಅಂದರೆ ನಾನು ಬದುಕಲ್ಲ ಅಂತ ಎಲ್ಲ ಹೇಳ್ತಾಳೆ. ಆದರೆ ಅವನು ಹಂಗಾಗಲ್ಲ, ಯಾಕೆಂದರೆ ನೀನಿನ್ನು ಎಷ್ಟು ಚಿಕ್ಕವಳಿದೆಯಾ, ನೀನು ಓದಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ಅದು ಬಿಟ್ಬಿಟ್ಟು ಈವಾಗಲೇ ಲವ್ ಅಂತ ಬಿದ್ದುಬಿಟ್ಟು ಹಾಳಾಗಿ ಹೋಗಬಾರ್ದು, ಯೋಚನೆ ಮಾಡಿ ಮುಂದುವರಿ ಅಂತ. ಆವಾಗ ಅವಳ ಫ್ರೆಂಡ್ ಬಂದು ಹೇಳ್ತಾರೆ, ನಾನು ಅವತ್ತೇ ಹೇಳಲಿಲ್ವೇನೆ, ಇವನು ಯಾಕೋ ದೂರ ಹೋಗ್ತಾನೆ, ನಿನಗೆ ಇವನು ಅಡ್ಜಸ್ಟ್ ಆಗೋಲ್ಲ, ಬೇಡ ಕಣೆ ಅಂತ ಅಷ್ಟು ಹೇಳಿದ್ರು ನೀನು ಕೇಳಲಿಲ್ವಲ್ಲೇ, ಅವನೇ ಬೇಕು ಅಂತ ಹಠ ಮಾಡಿ ಅವನಿಗೆ ಬರ್ಡೇ ಕರೆಸ್ಕೊಂಡೆ, ಅವನು ಕೈ ಇಟ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡೆ, ಯಾಕೆ ಬೇಕಾಗಿತ್ತಿದ್ದೆಲ್ಲವ ಅಂತ ಅವಳ ಫ್ರೆಂಡು ಕೇಳ್ತಾಳೆ. ಇವಳಿಗೆ ಏನು ಹೇಳೋಕ್ಕೂ ಆಗ್ತಾಯಿಲ್ಲ, ದುಃಖ ಅಳು ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿದೆ. ನನಗೆ ಅವನು ಬಿಟ್ಟರೆ ಬದುಕೋಕ್ಕೆ ಇಷ್ಟ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾಳೆ. ಆದರೆ ಅವನು ಯಾವತ್ತೂ ಚಂದನನ್ನು ಉರ್ಸೋಕ್ಕೋಸ್ಕರ ಆ ಥರ ಮಾತಾಡಿರ್ತಾನೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಇವಳು ಅವನ್ನೇ ನನಗೆ ಲವ್ವರು, ನನ್ನ ಜೀವನ ಪಾರ್ಟ್ನರು ಅಂತ ಅಂದ್ಕೊಂಡು ಅವನ ಜೊತೆ ಬದುಕಬೇಕು ಅಂತ ಆಸೆ ಪಟ್ಬಿಟ್ಟಿದ್ದಾಳೆ. ಇವನು ಅಲ್ಲೊಂದು ಕಡೆ ಕಾರ್ ನಿಲ್ಲಿಸ್ಕೊಂಡು ಹೇಳ್ತಾನೆ, ಬುದ್ಧಿ ಎಲ್ಲ ಹೇಳ್ತಾನೆ. ಹೀಗೆ ಆವಾಗಲೇ ಯಾಕೆ ಪಿಕ್ ಮಾಡಲಿಲ್ಲ ಅಂದಾಗ ಅಲ್ಲಿ ಕಸ್ಟಮರ್ ಇರ್ತಾರೆ, ಅವಾಗೆಲ್ಲ ಮಾತಾಡೋಕ್ಕಾಗಲ್ಲ, ನಿನಗೆ ಬುದ್ಧಿ ಬೇಡವಾ, ನಿನಗೆ ಸ್ವಲ್ಪನಾದರೂ ಒಂದು ಸಲ ಫೋನ್ ಎತ್ತಿಲ್ಲ ಅಂದರೆ ಫೋನ್ ತೆಗಿಬಾರ್ದು, ಅದು ಬಿಟ್ಬಿಟ್ಟು ಈ ಥರ ಫೋನ್ ಮೇಲೆ ಫೋನ್ ಮಾಡ್ತಲೇ ಇರ್ತೀಯಲ್ಲ, ಅಷ್ಟು ಬುದ್ಧಿ ಇಲ್ವಾ, ನೀನು ಚಿಕ್ಕವಳು, ಚೆನ್ನಾಗಿ ಓದಿ ಮುಂದೆ ಹೋಗೋದು ಕಲ್ತ್ಕೋ, ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರೋದು ಕಲ್ತ್ಕೋ,
ಲವ್ ಈಗಲೇ ಲವ್ ಮಾಡೋ ವಯಸ್ಸು ನಿಂದು ಅಂತೆಲ್ಲ ಬೈತಾನ. ಇವಳಿಗೆ ಸಿಕ್ಕಾಬಟ್ಟೆ ಅಳು ಬಂದ್ಬಿಡುತ್ತೆ. ಅಳು ಅಂದರೆ ಅಷ್ಟಿಷ್ಟಲ್ಲ, ಸಖತ್ತು ಅಳು ಬಂದ್ಬಿಡುತ್ತೆ. ಇವಳು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಪಾಪ. ಅವಳ ಫ್ರೆಂಡ್ ಬೇರೆ ಉರಿಸ್ತಿದ್ದಾಳೆ ಅಲ್ಲಿ, ಇವಳು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಏನು ಮಾಡಬೇಕು ಏನು ಅಂತಲೂ ಒಂದೂ ಅರ್ಥ ಆಗ್ತಿಲ್ಲ. ಸಖತ್ತು ಅಳ್ತಿದ್ದಾಳೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಈ ಥರ ಲವ್ ನೋಡೇ ಅವನ ಕೈ ಕೊಟ್ಟೇ ಬಿಟ್ಟ. ನಾನು ಹೇಳಿದೆ ಅವತ್ತೇ ಅವ್ನ ಕೈ ಕೊಡ್ತಾನೆ, ಅವ್ನು ನಿನಗೆ ಸರಿಯಾಗಲ್ಲ ಅಂತ. ನೀನು ಕೇಳಲಿಲ್ಲ ನನ್ನ ಮಾತು ಅಂತ ಎಲ್ಲ ಹೇಳ್ತಾಳೆ. ಬಸ್ ಸ್ಟ್ಯಾಂಡಲ್ಲೆಲ್ಲ ಐ ಲವ್ ಯು ಅಂದಿದ್ದು, ಅಲ್ಲಿ ಸಿಕ್ಕಿದಾಗೆಲ್ಲ ಹಂಗೆ ಅಂದಿದ್ದು ಹಿಂಗೆ ಅಂದಿದ್ದು ಅಂತ ಎಲ್ಲ ಹೇಳ್ತಾಳೆ. ಅದೆಲ್ಲ ಸುಮ್ಮನೆ ಫ್ರೆಂಡ್ಲಿ ಹಂಗಂದರೆ ಅದನ್ನೇ ನಿಜ ಅಂತ ನಂಬ್ಕೋತಾರೆ ಯಾರಾದರೂ. ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಬೈದು ಬಿಡ್ತಾನೆ. ಬೈದು ಫೋನ್ ಕಟ್ ಮಾಡಿಬಿಡ್ತಾನೆ. ಕಟ್ ಮಾಡಿದಾಗಂತೂ ಇವಳು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಹತ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಫ್ರೆಂಡಿಗೆ ಏನು ಹೇಳಬೇಕು, ಫ್ರೆಂಡ್ಸಿಗೆಲ್ಲ ಪರಿಚಯ ಮಾಡಿಕೊಟ್ಟಿರ್ತಾಳೆ, ಅವರಿಗೆಲ್ಲ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಇವನ ಮನೆ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಇವನಿಗೆ ಮದುವೆ ಆಗಿರೋ ವಿಷಯ ಅವಳಿಗೆ ಗೊತ್ತೇ ಇಲ್ಲ, ಹೆಂಡ್ತಿ ಇರೋದು ಗೊತ್ತಿಲ್ಲ. ಹೀಗಾಗಿ ಇವಳು ಏನೂ ತಿಳ್ಕೊಳ್ದಲ್ಲೇ ಲವ್ ಮಾಡ್ತೀನಿ ಅಂತ ಹೋಗ್ಬಿಟ್ಟಿದ್ದಾಳೆ ಅವಳನ್ನ. ಈಗ ಲವ್ ಮಾಡಿಕೊಂಡು ಒಂದನೇ ಲವ್ ಆಗಿಬಿಟ್ಟಿದೆ. ಚಂದನ್ ಉರ್ಸೋಕ್ಕೆ ಹೋಗಿ ಇವನು ಸಿಕ್ಕಾಕ್ಕೊಂಡ. ಇವಳು ಮದುವೆ ಆಗಿರೋನ್ನ ಲವ್ ಮಾಡ್ತೀನಿ ಅಂತೇಳಿ ಇವಳು ಸಿಕ್ಕಾಕ್ಕೊಂಡಿದ್ದಾಳೆ. ಹೀಗಾಗಿದೆ ಇವ್ರ ಪರಿಸ್ಥಿತಿ. ಅಳ್ತಲೇ ಇದ್ದಾಳೆ. ಏನತ್ರೂ ಅದು ವಾಪಸ್ಸು ಲವ್ ಅಂತೂ ಆಗಲ್ಲ. ಏಕೆಂದರೆ ಅವನು ಚಂದನನ್ನು ತುಂಬ ಪ್ರೀತಿ ಮಾಡ್ತಾನೆ. ಅವಳು ಅದಕ್ಕೆ ಓಕೆ ಅನ್ನಲ್ಲ. ಅಷ್ಟು ಬಿಟ್ಟರೆ ಅವಾಗಿಂದ ಫಸ್ಟು ಸ್ಟಾರ್ಟಿಂಗಿಂದನೂ ಚಂದನನ್ನ ಇಷ್ಟಪಡೋವಂಥ ವ್ಯಕ್ತಿ ಅವನು. ಬೇರೆ ಯಾವ ಹೆಣ್ಣನ್ನು ಕೂಡ ಅವನು ಇಷ್ಟಪಡಲ್ಲ ಹರಿ. ಹಂಗಾಗಿ ಹರಿಗೆ ಯಾವತ್ತಿದ್ರೂ ಚಂದನನೇ. ಅತ್ತಿಗೆಗೆ ಮೋಸ ಆಗುತ್ತೆ ಅಂದರೆ ಅವ್ರ ತಮ್ಮಂದಿರು ಸುಮ್ಮನೆ ಇರೋ ಅಂಥವ್ರಲ್ಲ, ಎಲ್ಲರೂ ಜೋರು ಮಾಡ್ತಾರೆ. ಹಂಗಾಗಿ ಇವಳು ಯಾವತ್ತಾದ್ರೂ ಅವನಿಗೇನೆ ಮದುವೆ ಮಾಡ್ಕೊಳ್ಳಲ್ಲ ಅವನು. ಹಂಗಾಗಿ ಇವಳು ಸುಮ್ಮನಿರೋದೇ ಬೆಸ್ಟು. ಇವಾಗ ಇದು ಬ್ರೇಕಪ್ ಆಗುತ್ತೆ ಲವ್ವು. ಚಂದನ್ಗೆ ಫೋನ್ ಮಾಡ್ತಾನೆ, ನಿಮ್ಮ ಹತ್ರ ಮಾತಾಡಬೇಕು ಮೇಡಮ್ ಅಂತೇಳಿ. ಕೊನೆಗೆ ಮಾತಾಡಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.